ಹಾಯ್ ಎಲ್ಲರಿಗೂ ಸ್ಪೆಷಲಾಗಿ ಕನ್ನಡಿಗರ ನಮಸ್ಕಾರ. ಇವತ್ತು ನಾನು ಹೀರೆಕಾಯಿ ಚಟ್ನಿ ಮಾಡಿದ್ದೆ. ಸೊ ರೆಗ್ಯುಲರಾಗಿ ಮಾಡ್ತಾನೆ ಇರ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಚಟ್ನಿ ರೆಸಿಪಿ ತೊಗೊಂಬಂದಿದ್ದೀನಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಲ್ಲ ಅವರಿಗೆ ನನ್ನ ಹಾರ್ಟ್ಲಿ ಥ್ಯಾಂಕ್ ಯು ಹೇಳ್ತೀನಿ. ನಿಮ್ಮ ವ್ಯಾಲ್ಯೂಬಲ್ ಟೈಮಿಗೆ ನನ್ನ ಕಡೆಯಿಂದ ಒಂದು ಬಿಗ್ ಥ್ಯಾಂಕ್ ಯು. ಬರೀ ಮತ್ತು ಹೆಂಗೆ ಮಾಡೋದು ಅಂತಂದು ಹೇಳಿ ನೋಡೋಣ. ನಾನು ಒಂದು ಹೀರೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಲಿದೆಲ್ಲ ತೆಗೆದುಬಿಟ್ಟು ಒಂದು ಮೀಡಿಯಮ್ ಗಾತ್ರದ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಟೊಮ್ಯಾಟೊ ತೊಗೊಂಡಿದ್ದೀನಿ. ಒಂದು 5 ಬೆಳ್ಳುಳ್ಳಿ ಹೆಸರು, ಒಂದು ಹುಣಸೆಹಣ್ಣು, ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಹಾಗೆ ಕಾಯಿ ತುರಿನ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಮೆಂತೆ, ಜೀರಿಗೆ ಮತ್ತು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಮೆಂತೆ ಜಾಸ್ತಿ ಏನು ತೊಗೊಳಕ್ಕೆ ಹೋಗಬಾರ್ದು, ಮೀಡಿಯಮ್ ತೊಗೋಬೇಕು. ಸ್ವಲ್ಪ ಒಂದು 10-12 ಕಾಳು ಆಗೋಷ್ಟೇ ತೊಗೋಬೇಕು. ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಕಾಯಾಗಿಟ್ಕೊಂಡು ಎಣ್ಣೆ ಕಾದಾದಮೇಲೆ ಜೀರಿಗೆ ಹಾಕಬೇಕು. ಜೀರಿಗೆ ಹಾಕಿ ಆಮೇಲೆ ಮೆಂತೆಕಾಳು ಹಾಕಬೇಕು. ಮೆಂತೆಕಾಳು ಸ್ವಲ್ಪ ಇನ್ನು ಬ್ರೌನ್ ಬಂದಾದಮೇಲೆ ಜೀರಿಗೆ ಅಷ್ಟೊತ್ತಿಗೆಲ್ಲ ಮೆತ್ತಗಾಗಿ ಹೋಗಿಬಿಟ್ಟಿರ್ತಾವೆ. ಅದನ್ನು ಹಾಕಿ ನೀಟಾಗಿ ನಾವು ಹುರ್ಕೋಬೇಕು. ಆಮೇಲೆ ನಾವು ತಿನ್ನೋದಕ್ಕಿಂತ ಮಕ್ಳು ಏನು ತಿಂತಾರೆ ಅಂತಲೇ ಕನ್ಸಿಡರ್ ಮಾಡಿಕೊಂಡು ಅಡುಗೆ ಮಾಡಬೇಕಾಗುತ್ತೆ. ಇವಾಗ ನಾವು ತಿನ್ನೋದು ಯಾವಾಗಲೂ ರೆಗ್ಯುಲರ್ ತಿನ್ನೋದಿಲ್ಲ. ನಾ ಅದನ್ನು ತಿನ್ನಲ್ಲಮ್ಮ, ಇದನ್ನು ತಿನ್ನಲ್ಲಮ್ಮ ಅಂತಾರೆ. ಸೊ ಹಾಗಾಗಿ ಅವ್ರಿಗೆ ಇಷ್ಟಪಡೋವಂಥದ್ದೇನು ನಾವು ಮಾಡಬೇಕಾಗುತ್ತೆ. ಈ ಚಟ್ನಿ ತುಂಬ ಇಷ್ಟಪಡ್ತಾರೆ ನನ್ನ ಮಕ್ಕಳು. ಸೊ ಹಾಗಾಗಿ ನಾನು ಮಾಡಿದೆ. ಒಬ್ಬೊಬ್ಬರು ಮೇಲಿದು ಹೀರೆಕಾಯಿನ ಹಾಕ್ಕೊಂಡಿದ್ದೀನಿ. ಇವಾಗ ನಮ್ಮಮ್ಮ ಎಲ್ಲ ಮೇಲಿದ ಹೀರೆಕಾಯಿದು ಸಿಪ್ಪೆ ಎಲ್ಲ ತೆಗೆಯಲ್ಲ, ಹಾಗೆ ಹಾಕ್ತಾರೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಇವರು ಹುಡುಗರು ಅದು ಬಂತಮ್ಮ ಇದು ಬಂತಮ್ಮ ಅಂತಾರೆ ಅಂತ ಹೇಳ್ಬಿಟ್ಟು ನಾನು ಮೇಲಿದೆಲ್ಲ ತಕ್ಕೊಂಡು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಒಂದು 2 ಮೆಣಸಿನ್ಕಾಯಿನ ದೊಡ್ಡ ಗಾತ್ರದ 2 ಮೆಣಸಿನ್ಕಾಯಿನ ಕಟ್ ಮಾಡಿ ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಒಂದೊಂದೇ ಮೆತ್ತಗಾದ್ಮೇಲೆ ನಾನು ಒಂದೊಂದೇ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಹಾಕಿದರೆ ಸ್ವಲ್ಪ ಎಟ್ ಎ ಟೈಮ್ ಸರಿಯಾಗಿ ಬೇಯಲ್ಲ ಅಂತ ಹೇಳ್ಬಿಟ್ಟು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಇವಾಗ ಒಂದು 5 ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಆನಿಯನ್ನು ಹೇಳಬೇಕು ಅಂತಂದರೆ ಟೊಮೆಟೊ ಆಪ್ಷನಲ್ಲು, ಹಾಕಲೇಬೇಕು ಅಂತೇನಿಲ್ಲ. ಹುಣಸೆಹಣ್ಣು ಹಾಕಿರ್ತೀವಲ್ಲ, ಸೊ ಹಾಗಾಗಿ ಇದು ಹಾಕ್ಬೇಕಂತೇನಿಲ್ಲ. ನಾನು ಇತ್ತು ಅಂತ ಸ್ವಲ್ಪ ಅರ್ಧ ಕಟ್ ಮಾಡಿದ್ದಿತ್ತು ಅಂತ ಹಾಕ್ಕೊಂಡೆ, ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ನೋಡಿ ಎಲ್ಲನೂ ಮೆತ್ತಗಾಗ್ತಾನೆ ಬರ್ತಾಯಿದೆ. ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಹುರ್ಕೋಬೇಕು. ಆಮೇಲೆ ಒಂದು 1/4 ಇಂಚಷ್ಟು ನಾನು ಶುಂಠಿ ತೊಗೊಂಡಿದ್ದೀನಿ. ನಮ್ಮ ಕಡೆ ಅಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದ್ನೆಲ್ಲ ಅದನ್ನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ನಾನು ಕೊಬ್ಬರಿ ತುರಿ ಹಾಕ್ಕೊತೀನಿ. ಹೇಳಬೇಕು ಅಂತಂದರೆ ಕೊಬ್ಬರಿ ತುರಿ ಹಾಕಿ ಜಾಸ್ತಿ ಹೊತ್ತು ನಾವು ಬೇಯಿಸ್ಬಿಟ್ರೆ ಅದು ಒಂಥರ ಹೊತ್ತಿದ ಸ್ಮೆಲ್ ಬಂದುಬಿಡುತ್ತೆ. ಸೊ ಹಾಗಾಗಿ ನಾನು ಲಾಸ್ಟಲ್ಲಿ ಹಾಕ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇವಾಗ ಕೊಬ್ಬರಿ ತುರಿ ಹಾಕಿಬಿಟ್ಟು ಒಂದು 10-15 ಸೆಕೆಂಡು ಫ್ರೈ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡಬೇಕು. ಇಲ್ಲಾಂದರೆ ಹೇಳಿದ್ನೆಲ್ಲ ಹೊತ್ತುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕಿ ಅದರಲ್ಲೇ ಕೊತ್ತಂಬರಿ ಸೊಪ್ಪು ಹಾಕಿ ಇಷ್ಟು ಥರ ಎಲ್ಲ ನೀಟಾಗಿ ಹುರ್ಕೊಂಡು ತಣ್ಣಗಾಗಕ್ಕೆ ಬಿಡ್ತೀನಿ. ತಣ್ಣಗಾದ್ಮೇಲೆ ನಾನು ಮಿಕ್ಸಿಗೆ ಹಾಕ್ಕೊತೀನಿ. ನೀವು ಟ್ರೈ ಮಾಡಿರಿ. ನೀವು ಈ ಥರನೇ ಮಾಡ್ತೀರಾ ಅಥವಾ ಬೇರೆ ಥರ ಮಾಡ್ತೀರಾ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಇವಾಗ ಇದು ತಣ್ಣಗಾಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ನನಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ತುಂಬ ಸಣ್ಣಗೆ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ನಾನು ತರಿಯಾಗಿ ರುಬ್ಕೊತೀನಿ. ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಇಷ್ಟ ಆ ಥರ ನೀವು ರುಬ್ಕೊಳ್ಳಿ. ನೋಡಿ ಎಷ್ಟು ಅಂದರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ತುಂಬ ಸಖತ್ತಾಗಿತ್ತು. ದೋಸೆ, ಚಪಾತಿ, ಬಿಸಿ ಅನ್ನ, ರೊಟ್ಟಿ ಯಾವುದಕ್ಕಾದ್ರೂ ತಿನ್ಬೋದು. ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ಮಕ್ಕಳು ಅಷ್ಟೇ. ಮೇಲೆ ನಾನು ಸ್ವಲ್ಪ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕ್ತಿದ್ದೀನಿ. ಹಾಕಿ ನಾನಿವತ್ತು ಇದ್ರ ಜೊತೆಗೆ ಚಪಾತಿನೂ ಮಾಡಿದ್ದೆ, ರೈಸನ್ನು ಕೂಡ ಮಾಡಿದ್ದೆ. ಹಾಗೆ ಇದನ್ನು ನಾವು 2 ಡೇಸ್ ಇಟ್ಕೊಂಡು ಕೂಡ ತಿನ್ಬೋದು. ನಿಮಗೂ ಯಾರಿಗಾದರೂ ಇಷ್ಟ ಆದರೆ ಮಾಡಿರಿ, ಹೇಳ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಹಾಗೆ ನನ್ನ ಚಾನಲ್ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ವೀಡಿಯೋಸು ಆದ್ರೆ ಇಷ್ಟ ಅನಿಸಿದ್ರೆ ನಿಮ್ಮದೊಂದು ವ್ಯಾಲ್ಯೂಬಲ್ ಲೈಕ್ ಕೊಡಿ. ನಿಮ್ಮ ವ್ಯಾಲ್ಯೂಬಲ್ ಲೈಕ್, ನಿಮ್ಮ ಸಬ್ಸ್ಕ್ರೈಬರ್ ನನಗೆ ತುಂಬ ಸಪೋರ್ಟಿವ್ ಫೀಲ್ ಬರುತ್ತಾ, ಆಮೇಲೆ ಮೋಟಿವೇಶನ್ ಫೀಲ್ ಬರುತ್ತಾ. ಸೊ ಹಾಗಾಗಿ ಎಲ್ಲರಿಗೂ ನನ್ನ ಹಾರ್ಟ್ಲಿ ಥ್ಯಾಂಕ್ ಯು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಚಟ್ನಿ ಮಾಡೋದು ಮಾತ್ರ ಮರಿಬೇಡ್ರಿ. ಬಾಯ್ ಫ್ರೆಂಡ್ಸ್.